ಮನುಷ್ಯನ ಮೇಲೆ ಪ್ರಕೃತಿ ಮಾತೆಯ ಕೋಪ ಉತ್ತುಂಗದಲ್ಲಿದೆ. ನಿಲ್ಲಿಸು. ನೀವು ಎಲ್ಲಿ ಓಡುತ್ತಿದ್ದೀರಿ? ನಾನು ಚಂದ್ರನ ಮೇಲೆ ಇಳಿಯಲಿದ್ದೇನೆ. ನೀವು ಭೂಮಿಯನ್ನು ಬಿಟ್ಟು ಚಂದ್ರನತ್ತ ಏಕೆ ಹೋಗುತ್ತಿದ್ದೀರಿ? ಹೌದು, ಅಲ್ಲಿ 10 ಎಕರೆ ಜಮೀನು ಬಿಟ್ಟು ಕೊಡುತ್ತೇನೆ. ಒಂದೇ ಪ್ರಶ್ನೆ, ನೀವು ಯಾರು? ನಾನು ಯಾರೆಂದು ಕೇಳುವ ಮೂರ್ಖ. ನಾನು ಪ್ರಕೃತಿ ಮಾತೆ ಅಲ್ಲ. ತಾಯಿ ನನ್ನನ್ನು ಆಶೀರ್ವದಿಸಿ ನಾನು ಒಳ್ಳೆಯ ಭೂಮಿಯನ್ನು ಸೃಷ್ಟಿಸಿದೆ ಮತ್ತು ನಾನು ನಿಮಗೆ 6 ಜ್ಞಾನವನ್ನು ನೀಡಿದ್ದೇನೆ ಮತ್ತು ಸರಿಯಾದ ಮಾರ್ಗದಲ್ಲಿ ಬದುಕುತ್ತೇನೆ. ಇದು ಪಂಚಬುದ್ಧರಾದ ಭೂಮಿ ಮತ್ತು ಜಲ ಮಾತ್ರವಲ್ಲ. ನೀವು ಗಾಳಿ ಮತ್ತು ಗಾಳಿಯನ್ನು ಕಲುಷಿತಗೊಳಿಸುತ್ತೀರಿ. ಬೆಂಕಿ ಮಾತ್ರ ಸಮೀಪಿಸಲಾಗುವುದಿಲ್ಲ, ಅದು ಓಡಿಹೋಗುತ್ತದೆ. ಮುಂದಿನ ಪೀಳಿಗೆಯ ಮೊದಲು ನಾನು ಎಲ್ಲವನ್ನೂ ನಾಶಪಡಿಸುತ್ತೇನೆ. ತಾಯಿ ಪ್ರಕೃತಿ ನಮ್ಮನ್ನು ಕ್ಷಮಿಸುತ್ತಾಳೆ. ಮುಂದಿನ ಪೀಳಿಗೆ ಬದುಕಲಿ. ನೀವು ಅಂತಹ ಬಯಕೆಯನ್ನು ಹೊಂದಿದ್ದರೆ ಕೆಲವು ವಿಧಾನಗಳನ್ನು ಕಾರ್ಯಗತಗೊಳಿಸಲು ಪ್ರಯತ್ನಿಸಿ. ನಾನು ಹಾಗೆ ಮಾಡುತ್ತೇನೆ. ತಾಯಿ ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡಲು ಕೆಲವು ಮಾರ್ಗಗಳು. 1. ಪ್ಲಾಸ್ಟಿಕ್, ರಬ್ಬರ್, ಥರ್ಮೋಶೀಟ್ ಮತ್ತು ಚರ್ಮದ ಉತ್ಪನ್ನಗಳಂತಹ ಸಾಮಾನ್ಯ ಮರುಬಳಕೆ ಮಾಡಲಾಗದ ದಹನಕಾರಿ ತ್ಯಾಜ್ಯಗಳನ್ನು ಸಾಮಾನ್ಯ ಹೊಗೆ ಮತ್ತು ವಾಸನೆಯಿಲ್ಲದ ರೀತಿಯಲ್ಲಿ ನಾಶಮಾಡಲು ಕುಲುಮೆಗಳಲ್ಲಿ ಸುಡಲಾಗುತ್ತದೆ. 2. ಮಾಂಸದ ತ್ಯಾಜ್ಯ ಮತ್ತು ಆಸ್ಪತ್ರೆಯ ಔಷಧೀಯ ತ್ಯಾಜ್ಯ. ವಿಧಾನ 3. ತ್ಯಾಜ್ಯ ನೀರು, ಎಲ್ಲಾ ರೀತಿಯ ಬಣ್ಣದ ನೀರು. ಬಿಲ್ಡರ್ ವಿಧಾನ 4. ಸೆಪ್ಟಿಕ್ ಟ್ಯಾಂಕ್ನಲ್ಲಿ ನೀರು ಮತ್ತು ಕೆಸರನ್ನು ಪ್ರತ್ಯೇಕವಾಗಿ ಬೇರ್ಪಡಿಸುವುದು. ನೀರಿನ ಹರಿವನ್ನು ಕೆಸರು ಗೊಬ್ಬರವಾಗಿ ಪರಿವರ್ತಿಸಲು ಅಥವಾ ವಾಸನೆಯಿಲ್ಲದೆ ಕೆಸರನ್ನು ಸುಡಲು ನಾನು ಕುಲುಮೆ ಮತ್ತು ಬಿಲ್ಡರ್ ಅನ್ನು ವಿನ್ಯಾಸಗೊಳಿಸುತ್ತಿದ್ದೇನೆ. 5. ಆಮ್ಲ ಮತ್ತು ವಿಷಕಾರಿ ಪದಾರ್ಥಗಳಿಂದ ಹೊರಹಾಕಲ್ಪಡುತ್ತದೆ. ಕಾರ್ಖಾನೆಗಳು ಮಿಶ್ರ ಅನಿಲ ಹೊರಸೂಸುವಿಕೆಯ ವಿಷತ್ವವನ್ನು ಕಡಿಮೆ ಮಾಡುತ್ತದೆ. ನಾನು ಹಂತವಾಗಿ 6 ಬಿಲ್ಡರ್ ಅನ್ನು ವಿನ್ಯಾಸಗೊಳಿಸುತ್ತಿದ್ದೇನೆ. ಕಲ್ಲಿದ್ದಲು ಬೂದಿ ಹೊಗೆ ಗಾಳಿಯೊಂದಿಗೆ ಮಿಶ್ರಣವಾಗುವುದನ್ನು ತಡೆಯಲು ಮತ್ತು ಬೂದಿ ನೀರನ್ನು ಪ್ರತ್ಯೇಕಿಸಲು ನಾನು 2 ಬಿಲ್ಡರ್ಗಳನ್ನು ವಿನ್ಯಾಸಗೊಳಿಸುತ್ತಿದ್ದೇನೆ. 7. ದೊಡ್ಡ ವಾಹನಗಳಿಂದ ಇಂಗಾಲದ ಹೊಗೆಯನ್ನು ನಿಯಂತ್ರಿಸಲು ನಾನು ಬಿಲ್ಡರ್ ಅನ್ನು ವಿನ್ಯಾಸಗೊಳಿಸುತ್ತಿದ್ದೇನೆ. 8. ನಾನು ಹುಡುಕುತ್ತಿದ್ದೇನೆ ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಯುವ ತಂತ್ರ. ಒಬ್ಬ ವ್ಯಕ್ತಿ ಅಥವಾ ಗುಂಪು ಮರೆತು ಅದರ ವಿರುದ್ಧ ವರ್ತಿಸಿದರೆ, ಅವರು ಅದರ ಬಗ್ಗೆ ಅಸಡ್ಡೆಯಿಂದ ಯೋಚಿಸಿದರೆ ಏನಾಗುತ್ತದೆ ಎಂಬುದು ಸಿದ್ಧವಾಗಿದೆ. ಈ ಸುಂದರ ಪ್ರಕೃತಿಯನ್ನು ಆಸ್ವಾದಿಸುವುದು ಮತ್ತು ಈ ಪ್ರಕೃತಿಯೊಂದಿಗೆ ಪ್ರಕೃತಿಯನ್ನು ಸೇರುವುದು ನಮ್ಮ ಕರ್ತವ್ಯ. ಅದಕ್ಕಾಗಿ ಪ್ರಾರ್ಥಿಸಲು ಹಲವಾರು ಕರ್ತವ್ಯಗಳಿದ್ದರೂ ನಾವು ಕೆಲವು ಕೆಲಸಗಳನ್ನು ಮಾಡಬಹುದು ಮತ್ತು ನಮ್ಮ ಮುಂದಿನ ಪೀಳಿಗೆಯನ್ನು ಶಾಂತಿಯಿಂದ ಬದುಕಲು ಬಿಡಬಹುದು. ಜಗತ್ತಿಗೆ ಮಾರ್ಗದರ್ಶಕರಾಗಿರಿ. ಈ ಲೇಖನದ ಅಡಿಯಲ್ಲಿ ನೀಡಲಾದ ಎಲ್ಲಾ ವಿನ್ಯಾಸಗಳನ್ನು ಅಥವಾ ಸರ್ಕಾರ ಅಥವಾ ಖಾಸಗಿ ಕಡೆಯಿಂದ ಆಯ್ಕೆ ಮಾಡಬೇಕಾದ ವಿನ್ಯಾಸಗಳನ್ನು ವಿವರಿಸಲು ನಾನು ಸಿದ್ಧನಿದ್ದೇನೆ. ಅವರು ವಿವರಣೆಗಳು ಅಥವಾ ಅನುಷ್ಠಾನದ ವಿವರಗಳನ್ನು ತಿಳಿದುಕೊಳ್ಳಲು ಬಯಸಿದರೆ. ಕೈಗಾರಿಕಾ ಕ್ರಾಂತಿ ಎಂದರೆ ಪ್ರಕೃತಿಯನ್ನು ರಕ್ಷಿಸುವುದಷ್ಟೇ ಅಲ್ಲ, ಜಗತ್ತಿನ ಸಾವಿರಾರು ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸುತ್ತದೆ. ಇದು ಶಾಶ್ವತ. ಉದ್ಯಮಿಗಳು ಕಾರ್ಯನಿರ್ವಹಿಸಬಹುದು. ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9962345104. ಇಮೇಲ್ mayamen3339@gmail.com